ಎಂತ ಮಾಡುದು ಅಕ್ಕ? ಅವಳು ನೋಡಿ, ಇದು ಯಾರು ಗೊತ್ತುಂಟಾ? ಅಪ್ಪ ಅಂತ ಎಂತ ಸಹ ಮಾಡೋದಿಲ್ಲ. ದನಗಳೊಟ್ಟಿಗೆ ಹಿಂದೆ ಓಡಬೇಕು, ಅವುಗಳ ಕೆಲಸ ಆಗಬೇಕು, ಸೊಪ್ಪಾಗಬೇಕು, ಹುಲ್ಲಾಗಬೇಕು. ಇಷ್ಟು ಮಾಡೋಷ್ಟರಲ್ಲಿ ನನಗೆ ಎಷ್ಟು ಹೆಲ್ತಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ನನಗೆ ಅವರೊಟ್ಟಿಗೆ ಹಿಂದೆಯಿಂದ ಹೋಗಿ ಹೋಗಿ ಉಂಟಲ್ಲ ಸುಸ್ತಾಗಿ ಅಳ್ಳಿಕ್ಕೆ ಬರ್ತಾ ಇತ್ತು. ದನಗಳನ್ನೊಂದು ಕೊಡೋದೊಂದು ಕಷ್ಟ ಆಯಿತಾ. ಅಂದರೆ ಈಗ ತುಂಬ ಪ್ರೀತಿ ಮಾಡಿ ಸಾಕಿರ್ತೇವೆ, ಅವುಗಳನ್ನು ಬೇರೆಯವರಿಗೆ ಕೊಡುವಾಗ ಒಂದು ಬೇಜಾರು ಅಂದರೆ ಬೇಜಾರು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ. ಚಿಕ್ಕವರಾಗಂದ ಸಹ ಅದನ್ನು ಅನುಭವಿಸ್ತಾ ಬಂದಿದ್ದೇನೆ ಆಯಿತಾ. ಅದನ್ನು ಕನ್ನುವೆ ಅವರು ನೋಡಿ ಅಡಿಗೆ ರೂಮಿಂದ ಇಲ್ಲಿ ಬಂದು ಜೋಕಾಲಿ ಆಡ್ತಾ ಇದ್ದಾರೆ. ಬರುದು ನೋಡಿ ಶಂಭು ಚಲ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. 26 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 26ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮ ಬರ್ತ್ಡೇ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರು ಬರ್ತ್ಡೇ, ಮಕ್ಕಳದ್ದು, ಕಸಿನ್ಸ್ ಯಾರ್ದಾದ್ರು ಬರ್ತ್ಡೇ ಇದ್ದೆ ಕಮೆಂಟಲ್ಲಿ ಹಾಕಿ. 2 ದಿವಸ ಮುಂಚೆ ಹಾಕಿ, ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ನಿಮಗೆ ಅದೇ ದಿವಸ ವಿಶ್ ಮಾಡ್ತೇನೆ ಬೆಳಗ್ಗೆ. ಹಾಗೆ ನನಗೆ 2 ದಿವಸ ಮುಂಚೆ ಹಾಕಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ನೆನಪಲ್ಲಿ ಬೆಳಗ್ಗೆ ವಿಶ್ ಮಾಡಲಿಕ್ಕೆ ಆಗ್ತದೆ. ಕೆಲವರೆಲ್ಲ ಇವತ್ತು ಬರ್ತ್ಡೇ ಇದ್ದರೆ ಇವತ್ತೇ ಹಾಕ್ತಾರೆ, ಅದನ್ನು ನಾನು ವಿಶ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವ್ಲಾಗ್ ಎಡಿಟ್ ಆಗಬೇಕು, ಎಡಿಟ್ ಆದಮೇಲೆ ಅಪ್ಲೋಡ್ ಆಗಬೇಕು, ಅಪ್ಲೋಡ್ ಆದಮೇಲೆ ಅದಕ್ಕೆ ಮತ್ತೆ ಟೈಟಲ್ ತಮ್ನೇಲ್ ಅದೆಲ್ಲ ಹಾಕಲಿಕ್ಕೆ ಇರ್ತದೆ. ಹಾಗಾಗಿ ನೀವು 2 ದಿವಸ ಮುಂಚೆ ಹಾಕಿದರೆ ನನಗೆ ಸುಲಭ ಆಗ್ತದೆ ಅಂತ ಹೇಳ್ತಿದ್ದೇನೆ. ಸುಜಾತ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ವಿಶಾಖ ಅವ್ರದ್ದು ಬರ್ತ್ಡೇ ಅಂತ. ವಿಶಾಖ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಎಂತ ಮಾಡುದು ಅಕ್ಕ? ಅವಳು ನೋಡಿ, ಇದು ಯಾರು ಗೊತ್ತುಂಟಾ? ನಮ್ಮ ಕಜ್ಜು. ಮೊನ್ನೆಲ್ಲ ಹೊಡಿತಿದ್ದ ಇವರಿಗೆ ಪಿಸ್ ಪಿಸ್ ಅಂತ ಹೇಳಿ. ಈಗ ನೋಡಿ ಇವರೊಟ್ಟಿಗೆ ಮಲಗೋದು. ಇವರು ಸಹ ಅಷ್ಟೇ, ಅಣ್ಣ ಬೇಕೇ ಬೇಕು ಅವರಿಗೆ. ಅವಳು ನೋಡಿ ಅಮ್ಮನೊಟ್ಟಿಗೆ ಹೇಗೆ ಮಲಗ್ತಾಳೆ ಹಾಗೆ ಮಲಗಿದ್ದಾಳೆ. ಒಮ್ಮೆ ಕೆಳಗೆ ಹೋಗ್ತಾನೆ, ಹಾಲು ಕುಡಿತಾನೆ, ಮೇಲೆ ಬಂದು ಕೂತ್ಕೊಳ್ತಾನೆ, ಊಟ ಮಾಡ್ತಾನೆ, ಹಾಗೆ ಆಗ್ತಾ ಉಂಟು. ಅಣ್ಣ ಮಾತ್ರ ಇಲ್ಲೇ ಕೂತಿದ್ದಾನೆ, ನಮ್ಮ ಕಜ್ಜು ಮಹಾರಾಜ್. ಕಜ್ಜುವೇ ಪೈಂಟ್ ಮಾಡ್ತಿದ್ದಾರೆ. ಗಣಿ ಪೈಂಟ್ ತಂದಿಟ್ಟು ಸುಮಾರು ಸಮಯ ಆಗಿದೆ. ಹಾಗೆ ನಾನು ಮೊನ್ನೆ ಈ ರಾಡಿಗೆಲ್ಲ ಕೊಟ್ಟೆ ಅಲ್ಲ, ಒಳಗೆ ಸೈಡಿನ ಸಾಧಾರಣ ಆಗಿದೆ, ಹೊರಗಿಂದ ಕೊಡಲಿಕ್ಕೆ ಬಾಕಿ ಉಂಟು. ಅಪ್ಪ ಸ್ಟಾರ್ಟ್ ಮಾಡಿದ್ದಾರೆ ಕೊಡಲಿಕ್ಕೆ. ನಿನ್ನೆ ಇವರು ಸ್ವಲ್ಪ ಕೊಟ್ಟರು, ಮತ್ತು ಈಗ ಇವರು ಕೊಡ್ತಿದ್ದಾರೆ ಅಪ್ಪ ನೋಡಿ. ಅದು ನಾವು ಹೇಗೆ ಅಂದರೆ ಪುರ್ಸೊತ್ತಾದಾಗ ಮಾಡ್ಕೊಂಡು ಹೋಗೋದು ಒಂದೊಂದು ಕೆಲಸ. ಹಾಗೆ ಅಪ್ಪ ಇವತ್ತು ಸ್ವಲ್ಪ ಪುರ್ಸೊತ್ತಲ್ಲೇ ಇದ್ದಾರೆ. ಮತ್ತು ಮೊನ್ನೆ ಅವಳಿಗೆ ಹುಷಾರಿಲ್ಲದಾಗೆ ಆಯ್ತಲ್ಲ, ಹಲಸಿನ ಹಣ್ಣು ಹಾಕಿದ್ರಿಂದ ಅಂತ ಕೆಲವರೆಲ್ಲ ಹೇಳಿದ್ರಿ. ಹಲಸಿನ ಹಣ್ಣು ಹಾಕದೇ 2-2.5 ದಿವಸ ಕಳೆದಿತ್ತು. ಅಂದರೆ ಹಾಗೆ ಅಂದರೆ ನಾವು ಅವಳಿಗೆ ಹುಷಾರಿಲ್ಲದ 2-3 ದಿವಸದ ಮುಂಚೆ ಹಲಸಿನ ಹಣ್ಣು ಕೊಟ್ಟದ್ದಾಯ್ತಾ. ಹಾಗೆ ಅಂತಾದರೆ ಅದರ ನೆಕ್ಸ್ಟ್ ಡೇ ಹಾಗೆ ಏನಾದರೂ ಅಜೀರ್ಣ ಆಗಬೇಕಿತ್ತು. ಅದೇ ಸೇಮ್ ಮಂಗಳಗೌರಿಗೆ ಸಹ ಕೊಟ್ಟದ್ದಿತ್ತು. ಅವಳಿಗೆ ಅಂಥ ಪ್ರಾಬ್ಲಮ್ ಎಂತ ಆಗಲಿಲ್ಲ. ಇದು ಸಡನ್ ಇವಳಿಗೆ ಶುರು ಆದ್ದು ಯಾಕೆ ಅಂತ ಗೊತ್ತಿಲ್ಲ. ನಾವು ಆ ದಿವಸ ಅವರನ್ನು ಬಿಟ್ಟದ್ದಾಯ್ತಾ, ಹೊರಗೆ ಬಿಟ್ಟದ್ರಿಂದ ಅವರಲ್ಲಿ ಈ ಹೊಳೆಯಲ್ಲಿರುವ ಹುಲ್ಲನ್ನೆಲ್ಲ ಚೆಂದ ಮೇಯ್ದಿದ್ದಾರೆ. ಹಾಗೆ ಹೊಳೆಯಲ್ಲಿರುವ ಹುಲ್ಲಿದೆ ಅದು ಸಮಸ್ಯೆ ಅಂತಂತ ಗೊತ್ತಿಲ್ಲ ನನಗೆ. ಹಾಗೆ ಸಮಸ್ಯೆ ಆಗುಂತಾದರೆ ಅಜೀರ್ಣ ಆಗೋದು ಹಲಸಿನ ಹಣ್ಣಿಂದಂತಾದರೆ ಇದಕ್ಕಿಂತ ಮುಂಚೆ ಸಹ ಆಗಬೇಕಿತ್ತು. ಮುಂಚೆ 1-2 ದಿವಸ ಗ್ಯಾಪ್ ಬಿಟ್ಟು ಕೊಡ್ತಿದ್ದದ್ದು. ಹಾಗೆ ಆಗ ಆಗ್ತಿದ್ರೆ ಅದರದ್ದು ಅಂತ ಹೇಳಿ ನಂಬೋದು. ಇದು ಹಲಸಿನ ಹಣ್ಣು ಕೊಡದೇ 3 ದಿವಸ ಆಗಿತ್ತು. ಹಾಗೆ ನನಗೆ ಹಲಸಿನ ಹಣ್ಣಿಂದ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಆದರೆ ನಾವು ಆ ದಿವಸ ಮಾವಿನ ಹಣ್ಣು ಹಾಕಿದ್ದೇವೆ ಆಯಿತಾ. ಮಾವಿನ ಹಣ್ಣೊಂದು 15 ಮಾವಿನ ಹಣ್ಣು ಹಾಕಿರ್ಬೋದು. ಅದರಿಂದ ಶುರು ಆದ ಅಂತಂದ ಗೊತ್ತಿಲ್ಲ. ಹಾಗೆ ಈಗ ಹುಷಾರಾಗಿದ್ದಾಳೆ ನೋಡಿ. ಮೊನ್ನೆ ಅಂತೂ ನನಗೆ ಹೆದರಿಸಿ ಇಟ್ಟಿದ್ದಾಳೆ ಇವಳು. ಗಳನ್ನು ಬದಲಿಸೋಷ್ಟರಲ್ಲಿ ಇವಳು ಓಡಿ ಬಂದ ಸೀದಾ ಹೊಳೆಗೆ ಆಯಿತಾ. ನಾ ಕಟ್ಟಿದ್ದು ಎಲ್ಲಿ ಅವಳು ಎಲ್ಲಿಗೆ ಬಂದಿದ್ದಾಳೆ ಅಂತಿಲ್ಲ. ನನಗೆ ಉಂಟಲ್ಲ ಅವಳನ್ನು ಫಾಲೋ ಮಾಡಿಯೇ ಸಾಕಾಯಿತು. ನಿಲ್ಲುವುದೇ ಇಲ್ಲ ಅಂತ.
ಇವಳಿಗೊಂದು ಅದು ಮೂಗಿಗೆ ಹೇಳಿ ಹಾಕಿ ಬಳ್ಳಿ ಮಾಡ್ತಾರಲ್ಲ, ಬಾಯಿಗೆ ಹಾಕಿ ಬಾಯಿಯಿಂದ ಕನೆಕ್ಟ್ ಮಾಡಿ ಕೊಂಬಿಗೆ ಹಾಕ್ತಾರಲ್ಲ, ಹಾಗೆ ಒಂದು ಮಾಡಲಿಕ್ಕೆ ಹೇಳಬೇಕು. ಇಲ್ಲಾಂದರೆ ನಾನೇ ಮಾಡ್ತೇನೆ, ನನಗೆ ಆಗೋದಿಲ್ಲ ಇವಳನ್ನು ಕಂಟ್ರೋಲ್ ಮಾಡಲಿಕ್ಕೆ. ಅವಳು ಕೇಳಲೇ ಇಲ್ಲ, ಸೀದಾ ಹಟ್ಟಿಗೆ ಹೋಯಿತು. ನಾನು ಮತ್ತೆ ಕಟ್ಟಿ ಹಾಕಿ ಬಂದೆ. ಅಪ್ಪ ಒಂದು ಉಂಟಲ್ಲ, ಅವರಿಗೆ ಗೊತ್ತೇ ಆಗೋದಿಲ್ಲ ಅದಕ್ಕೊಂದು ಹಗ್ಗ ಕಟ್ಟಬೇಕು, ಇಲ್ಲಾಂದರೆ ಮೂಗಿಗೆ ಬಳ್ಳಿ ಹಾಕಬೇಕು, ಎಂತ ಇಲ್ಲ. ಯಾವಾಗಲೂ ಕೂಡ ನಾನೇ ಕಂಟ್ರೋಲ್ ಮಾಡಬೇಕು, ದನಗಳೊಟ್ಟಿಗೆ ನಾನೇ ಓಡಬೇಕು ಅಂತೂ ನನಗೆ ಸಾಕಾಗಿ ಹೋಯ್ತು ಇವತ್ತು. ಕೆಲವೊಮ್ಮೆ ಉಂಟಲ್ಲ, ಇವರಿರುವಾಗಾದರೆ ನನಗೆ ಸಾಧಾರಣ ಹೆಲ್ಪ್ ಆಗ್ತದೆ. ಮತ್ತು ನಾನು ಒಬ್ಬಳೇ ಇರುವಾಗ ಅಪ್ಪ ಅಂತ ಎಂತ ಸಹ ಮಾಡೋದಿಲ್ಲ. ದನಗಳೊಟ್ಟಿಗೆ ಹಿಂದೆ ಓಡಬೇಕು, ಅವುಗಳ ಕೆಲಸ ಆಗಬೇಕು, ಸೊಪ್ಪಾಗಬೇಕು, ಹುಲ್ಲಾಗಬೇಕು, ಇಷ್ಟು ಮಾಡೋಷ್ಟರಲ್ಲಿ ನನಗೆ ಎಷ್ಟು ಹೆಲ್ತಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಸೊಪ್ಪು ಸಹ ನಾನು ಒಬ್ಬಳೇ ಮಾಡಿದೆ. ಈಗ ತಗೊಂಡೋಗಿ ಹಾಕಿ ಬಂದೆ. ಈಗಿನ್ನು ಮನೆಗೆ ಹೋಗೋದು. ಕಟ್ಟ ಮಾಡಿದರೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಸ್ವಲ್ಪನೇ ಕೊಂಡೋಗಿ ಹಾಕಿ ಬಂದೆ. ಏನಾಯ್ತಾಯ್ತಾ, ಅಮ್ಮ ಬಂದು ಇವರಿಗೆ ಚಿಕ್ಕವರಿಗಿಬ್ಬರಿಗೆ ಹಾಲು ಕೊಡ್ತಿದ್ದಾಳೆ ಆಯಿತಾ. ಕಜ್ಜೋಸ ಎಲ್ಲಿಯಾದರೂ ಹಾಲು ಸಿಗ್ತದ ಅಂತ ನೋಡೋದು. ಅಕ್ಕ ನಿಂಗೆ ಬೇಡ ಮಂಗು? ಅವಳಿಗೆ ಹಾಲು ಬೇಕು ಅಂತಿಲ್ಲ ನೋಡಿ, ಅವಳಿಗೆ ಸುತ್ತದೆ ಆಯಿತು. ಓಯ್ ಬೆಳಿಗ್ಗೆ ಇದ್ಲು ನಾನು ವ್ಲಾಗ್ ಮಾಡುವಾಗ ಅಮ್ಮ, ಮತ್ತೆ ಹೋಗಿದ್ದಾಳೆ. ನಾನು ಸೊಪ್ಪಿಗೆಲ್ಲ ಹೋಗಿ ಬರೋಷ್ಟರಲ್ಲಿ ಇರಲಿಲ್ಲ, ಈಗ ಬಂದದ್ದು. ಹಾಗೆ ಇವನಿ ಸಹ ಒಟ್ಟಿಗೆ ಕುತ್ಕೊಂಡು ಗೊಂಡಾಟ ಮಾಡೋದು. ಇವಳಿಗೆ ಸಹ ನಕ್ಕಿದ್ದಾಳೆ ನೋಡಿ ಅವನನ್ನು. ಕುಂಚು ಕುಂಚು ಇವರಿಬ್ಬರದ್ದು ಫೈಟ್ ಆಗ್ತಾ ಉಂಟು. ನಾನು ಎಂತಕ್ಕೆ ಇವರಿಬ್ಬರು ಬೊಬ್ಬಡಿತಾರೆ ಅಂತ ಬಂದೆ, ಸ್ವಲ್ಪ ಹುಲ್ಲು ಮಾಡಿ ಬಂದೆ. ಈಗ ಇವರು ಬೊಬ್ಬಡಿ ಕೇಳ್ತಾ ಉಂಟು. ಕಿಟಕಿ ಓಪನ್ ಮಾಡಿದರೆ ಎಂತ ಕಾಣ್ತಾ ಇಲ್ಲ. ಮತ್ತೆ ನೋಡಿದರೆ ಇವರಿಬ್ಬರದ್ದು ಫೈಟಿಂಗು. ಅಮ್ಮ ಈಗ ಹೋಗಿ ಕಜ್ಜೋಗಿ ಹಾಲು ಕೊಡ್ತಿದ್ದಾಳೆ ಕಾಣ್ತದೆ. ಅವಳನ್ನು ಕರ್ಕೊಂಬಂದುಬಿಟ್ರು ಕೊಡೋದಿಲ್ಲ ಅಂತ, ಎಂತ ಒಂದು ಅಮ್ಮ ಅಂತ ಗೊತ್ತಾಗೋದಿಲ್ಲ ನನಗೆ. ಜಗಲ್ನಕ ಕುഞ്ഞി ಅಕ್ಕನಿಯತೆ ಕಣ್ಣಿಗೆಲ್ಲ ಕೈ ಹಾಕಿ ಗಾಯ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇವನ ಕಣ್ಣಿಂದ ಸ್ವಲ್ಪ ನೀರು ಬರೋದು ಗುಳಿ ನೋಡಿ. ಅವಳು ಕೈಗೆ ಕೈ ಹಾಕೋದು ನೋಡಿ ಕಣ್ಣಿಗೆ. ಸಹ ಕಲ್ಲಟ್ಟಿದೆ ರೆಸಿಪಿ ಆಯಿತಾ. ಇವತ್ತು ತೆಂಗಿನಕಾಯಿ ತುರಿದು ಹಾಕಲಿಲ್ಲ, ಮೆಣಸನ್ನು ಕಡ್ದು ಹಾಕಿದ್ದು ಬೆಂದಿ ಥರ, ಮತ್ತು ಬೆಳ್ಳುಳ್ಳಿದು ಒಗ್ಗರಣೆ ಕೊಟ್ಟದ್ದು. ಹಾಗೆ ಇದು ಊಟ ಆದಮೇಲೆ ಈಗ ವ್ಲಾಗ್ ಮಾಡ್ತಿದ್ದೇನೆ. ಸಾಧಾರಣ ಖಾಲಿ ಆಯಿತು. ನನ್ನ ಕಲ್ಯಾಟಿಯಲ್ಲಿ ಇಷ್ಟು ಉಳಿದಿದೆ ಆಯಿತಾ. ಇನ್ನು ಇದೆಂತ ಮಾಡಲಿಕ್ಕಿಲ್ಲ, ನಾನೆಂತ ಉಪಯೋಗ ಮಾಡ್ತಿಲ್ಲ. ಯಾಕಂದರೆ 2 ಸಲ ಆಯಿತು ಮನೆಯಲ್ಲಿ ರೆಸಿಪಿ ಮಾಡಿ. ಇನ್ನು ಇದು ಎಂತ ಅಪ್ಪ ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು, ನಾನಂತೂ ಇನ್ನೆಂತ ಮಾಡೋದಿಲ್ಲ. ಯಾಕಂದರೆ ನನಗೆ 2 ದಿವಸದಿಂದ ಕಂಟಿನ್ಯೂಸ್ ತಿಂದು ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ತಿನ್ನುವಷ್ಟರಲ್ಲಿ ಸಾಕಾಗಿ ಹೋಗಿದೆ. ಅದಕ್ಕೋಸ್ಕರ ಅಚ್ಚೋಕೆ ಹೇಳ್ತಿದ್ಲು ಅವಳಿಗೆ ಬೇಕಿತ್ತಂತೆ. ಮೊನ್ನೆ ನೆನಪು ಮಾಡಿದ್ದೆ, ಕೊಂಡೋಗ್ತಿದ್ದೆ ಅಂತ ನಿನ್ನೆ ಕಾಲಲ್ಲಿ ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ಅದರದ್ದು ರುಚಿ ನೋಡಬೇಕಂತ ಆಸೆ ಅಂತೆ. ಹಾಗೆ ಹೋಗಿ ಆದಮೇಲೆ ಹೇಳ್ತಿದ್ದಾಳೆ. ಅದಕ್ಕಿಂತ ಮುಂಚೆ ನಾನು ಅವಳಿಗೆ ವ್ಲಾಗಲ್ಲಿ ನೋಡಿರಲಿಲ್ಲ ಕಾಣ್ತದೆ, ಅವಳಿಗೆ ಮರ್ತಿದ್ದೆ ಕಾಣ್ತದೆ. ನಾನು ಅವತ್ತು ಸ್ಟಾರ್ಟಿಂಗು 1 ತಿಂಗಳು ಮುಂಚೆ ಹಾಕಿದ್ದೆ, ನೀವು ನೆನಪಿರ್ಬೋದು ನೋಡಿ. ಆಗ ಏನು ಹೇಳಿರಲಿಲ್ಲ. ಸೊ ಇವಾಗ ಇಷ್ಟು ಉಳಿದಿದೆ. ನೋಡಲಿಕ್ಕೆ ಕ್ಯೂಟ್ ಕಾಣ್ತದಲ್ಲ ಇದು. ನವಿಲುಗಳಿತ್ತು ತೋಟದಲ್ಲಿ, 5 ನವಿಲಿತ್ತು. ಗೊತ್ತುಂಟ, ನವಿಲುಗಳು ಇಲ್ಲೇ ಓಡಾಡ್ತಿತ್ತು ಆಯಿತಾ. ಇವ ನೋಡಿ ಇಲ್ಲಿದ್ದಾನೆ. ಅವರೆಲ್ಲರೂ ಸೇರಿ ಇವನನ್ನು ಕುಕ್ಕಿದ್ರೆ ಮುಗೀತು ಕತೆ. ಇವನು ನವಿಲು ಹಿಡಿಲಿಕ್ಕೆ ಕೂತಿದ್ದಾನೆ ಇಲ್ಲಿ. ಅವರು ಇದ್ದಾರೆ ಶೇಷ ದೊಡ್ಡ ಶಂಭು. ಉಪದ್ರೇನು ಮಾಡಿದಾಗೆ ಕಾಣೋದಿಲ್ಲ. ಇವನಿಗೊಂದು ಅದೊಂದು ಉಂಟಲ್ಲ, ಬೆಕ್ಕುಗಳಿಗೆ ಬೇಟೆಯಾಡುವ ಬುದ್ಧಿ. ಹಿಡಿಲಿಕ್ಕೆ ಹೋಗಿ ಇನ್ನು ಕುತ್ತಿಬಿಟ್ರೆ ಕಷ್ಟ ಅವುಗಳು. ಸಂಜೆದು ಚಹಾ ಕುಡ್ದಾಯಿತು. ಈಗ ನಾನು ತೋಟಕ್ಕೆ ಬಂದಿದ್ದೇನೆ ಹುಲ್ಲಿಗೆ. ಬೆಳಿಗ್ಗೆ ಅಂತೂ ನನಗೆ ದನಗಳಿಂದ ಸಾಕಾಗಿ ಹೋಗಿದೆ. ಅಂದರೆ ನನಗೆ ಅವರೊಟ್ಟಿಗೆ ಹಿಂದೆಯಿಂದ ಹೋಗಿ ಉಂಟಲ್ಲ, ಸುಸ್ತಾಗಿ ಅಳ್ಳಿಕ್ಕೆ ಬರ್ತಾ ಇತ್ತು. ಈಗ ಮೊನ್ನೆ ಹಾಗೆ ಅಂದರೆ ಅವರು ಹೋದರು ಅಂಥೇಳಿ ಬಿಟ್ಟದ್ದು. ಹಿಡಿಲಿಕ್ಕೆ ಆಗ್ತಿಲ್ಲ, ಕಟ್ಟಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಬಿಟ್ಟು ಅವರು ಮೇಯ್ದು ಬಂದು ಆ ದಿವಸ ರಾತ್ರಿ ಅದೇ ಅಜೀರ್ಣದ ಸಮಸ್ಯೆ ಶುರು ಆದ್ದು.
ಹಾಗೆ ಅಂದರೆ ನನಗೆ ನೀವು ಹೇಳಿದರು ಕೆಲವರು ಹಲಸಿನ ಹಣ್ಣು ಹಾಕಿದ್ದು. ಹಲಸಿನ ಹಣ್ಣು 3 ದಿವಸ ಮುಂಚೆ ಹಾಕಿದ್ದು. ಅದರ 3 ದಿವಸ ನೆಕ್ಸ್ಟ್ ಎಂತ ಹಾಕಿರಲಿಲ್ಲ. ಆಮೇಲೆ ಅವಳಿಗೆ ಅಜೀರ್ಣ ಅಂತದ್ದು, ಹೊಳೆದು ಹುಲ್ಲು ತಿಂದು ಅಂತಲೇ ಅನ್ನಿಸ್ತದೆ ನಂಗೆ. ಅದಕ್ಕೋಸ್ಕರ ನಾನು ಹೊಳೆದು ಹುಲ್ಲು ತಿನ್ನಬಾರ್ದು ಅಂತೇಳಿ ಅವರ ಹಿಂದೆಂದನೇ ಓಡಿ 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 ನನಗೆ ಇವತ್ತು ಉಂಟಲ್ಲ ಸುಸ್ತಾಗಿ ಹೋಗಿದೆ. ಅಂದರೆ ಅವಳು ಬರ್ತಾ ಉಂಟು, ನನಗೆ ಎಂತ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಲಾಸ್ಟಿಗೆ ಅವ್ರ ಹಟ್ಟಿಯಲ್ಲಿ ಅಂದರೆ ಅವರದ್ದು ಪ್ಲೇಸಲ್ಲಿ ಹೋಗಿ ಕಟ್ಟಿ ಬಂದೆ. ಮತ್ತೀಗ ಅವಳದು ಒಬ್ಬಳದು ಕೊಂಬಿಗೆ ಸ್ವಲ್ಪ ಬಳ್ಳಿ ಕಟ್ಟಿಟ್ಟಿದ್ದೇನೆ, ಸ್ವಲ್ಪ ಕಂಟ್ರೋಲಿಗೆ ಬರಲಿ ಅಂತ. ನಾಳೆ ಇನ್ನೇನು ತಗ್ತ ಗೊತ್ತಿಲ್ಲ, ಅವರು ಎಲ್ಲಿ ಹೋಗ್ತಾರೆ ಹಾಗೆ ಕಟ್ಟಿ ಬರೋದು. ಮತ್ತು ದೊಡ್ಡ ದೊಡ್ಡ ದನಗಳೆಲ್ಲ ಅವರನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಅಂದರೆ ನನಗೆ ಅಷ್ಟು ಫಿಸಿಕ್ಸ್ ಸಪೋರ್ಟ್ ಮಾಡೋದಿಲ್ಲ, ನನ್ನ ಶಕ್ತಿ ಸಾಕೇ ಆಗೋದಿಲ್ಲ ಅವುಗಳನ್ನು ಹಿಡಿಲಿಕ್ಕೆ. ಮುಂಚೆ ಆದರೂ ಹೇಗೋ ಹಿಡಿದು ಕಂಟ್ರೋಲ್ ಮಾಡ್ತಿದ್ದೆ, ಇವಾಗಂತೂ ಆಗೋದೇ ಇಲ್ಲ. ಹಾಗೆ ನನಗೆ ಒಮ್ಮೊಮ್ಮೆ ಅದೇ ಅವರೊಟ್ಟಿಗೆ ಓಡಿ ಓಡಿ ಎದುರಿಸೋರೆಲ್ಲ ಬರ್ತದೆ, ಹಾಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈಗ ಓಡೋದೆಲ್ಲ ಬಿಟ್ಟಿದ್ದೇನೆ, ನಡ್ಕೊಂಡೇ ಹೋಗೋದು. ಈ ನಡೆದು ಉಂಟಲ್ಲ ನನ್ನ ಪೇಷನ್ಸೇ ಕಿತ್ತು ಹೋಗಿದೆ ಇವತ್ತು, ಅಷ್ಟು ಸಾಕಾಗಿದೆ. ಲಾಸ್ಟಿಗೆ ಇವತ್ತು ಎಂತಂದರೆ 11:30 ಆಗೋಗಲೇ ಹಟ್ಟಿಗೆ ಬಂದು ಕೂತಿದ್ದಾರೆ ನಿಂತರು. ಮತ್ತು ಕಟ್ಟಿ ಹಾಕಿದೆ, ಸ್ವಲ್ಪ ಹುಲ್ಲೆಲ್ಲ ಅಲ್ಲೇ ಮನೆ ಹತ್ರ ಹಿಡ್ದು ಹಾಕಿದೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಅವರು ಮೇಯ್ಬೇಕು. ಆ್ಯಕ್ಚುಲಿ ಮಧ್ಯಾಹ್ನ ತನಕ ಮೇಯ್ಬೇಕು. ಮೇಯ್ದು ಮನೆಗೆ ಬಂದಮೇಲೆ ನಾನು ಸಂಜೆದು ಹುಲ್ಲು ತರೋದು, ಹೀಗೆ ರೂಲ್ಸ್ ಇರೋದು ಮನೆಯಲ್ಲಿ. ಇವರು ಅದಕ್ಕಿಂತ ಮುಂಚೆನೇ ಬಂದಿದ್ದಾರೆ. ಸ್ವಲ್ಪನೇ ಹುಲ್ಲು ಹಾಕಿದೆ, ಮತ್ತು ಜಾಸ್ತಿ ಹಾಕಿ ಮೊನ್ನೆ ಥರ ಅಜೀರ್ಣ ಆಗೋದು ಬೇಡಲ್ಲ, ಈಗ ಸ್ವಲ್ಪನೇ ಹಾಕ್ತಿದ್ದೇನೆ. ನನಗೆ ಎಂತ ಜಾಸ್ತಿ ಹಾಕಲಿಕ್ಕೂ ಸಹ ಹೆದರಿಕೆ, ಎಂತ ಪುನಃ ಶುರು ಆಗ್ತದಾ ಅಂತ. ಹಾಗೆ ಇವತ್ತು ಅವರು ನಾನು ಮೊನ್ನೆ ಹೇಳಿದ್ದೆಲ್ಲ, ನಾವು ಗೋಶಾಲೆಗೆ ಹೋಗಿದ್ದೆವು ಕಾಮಧೇನು ಅಂತಲ್ಲಿ ಸದಾಶಿವಣ್ಣ ಅಂತ ಇದ್ದಾರೆ, ಅವರಿಂದ ನಮಗೆ ಹೆಲ್ಪ್ ಆಯಿತು. ಅವರು ನಮಗೆ ಸೋಡಾ ಎಲ್ಲ ಹಾಕಿ ಕೇಳಿದರು ಅಂತ. ಅವರು ತುಂಬ ದನಗಳನ್ನು ನೋಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಸುಮಾರಷ್ಟು ದನಗಳನ್ನು ನೋಡ್ಕೊಳ್ತಾರೆ ಅಲ್ಲಿ, ಎತ್ತುಗಳು ಎಮ್ಮೆಗಳು ಎಲ್ಲ ಕೂಡ ನೋಡ್ಕೊಳ್ತಾರೆ ಆಯಿತಾ. ಹಾಗೆ ಅವರು ನನಗೆ ಅಂತ ಹೇಳಿದ್ರು ಅಂದರೆ, ಇನ್ನು ಹೀಗೆ ಪುನಃ ಆಗಬಾರ್ದು ಅಂದರೆ 3 ದಿವಸ ಅಡುಗೆ ಸೋಡಾ ಉಂಟಲ್ಲ 50 ಗ್ರಾಮ್ ಕೊಡಿ ಅಂತ. ಅಂದರೆ ಹಿಂಡಿಯಲ್ಲಿ ಇಲ್ವಾ ಅವುಗಳು ತಿನ್ನೋದ್ರಲ್ಲಿ ಹಾಕಿ ಕೊಟ್ಟರೆ ಆಯಿತು. ಹಿಂಡಿ ಬೂಸ ಅಥವಾ ಯಾವುದರಲ್ಲಾದರೂ ಹಾಕಿ ಕೊಟ್ಟರೆ ಆಯಿತು. 50 3 ದಿವಸ. ಹಾಗೆ 3 ದಿವಸ ಹಾಕಿದರೆ ನೆಕ್ಸ್ಟ್ ಹಾಗೆ ಪ್ರಾಬ್ಲಮ್ ಬರೋದಿಲ್ಲ ಅಂತೆ. ನೆಕ್ಸ್ಟ್ ಅಜೀರ್ಣದ ಸಮಸ್ಯೆ ಆಗಲಿ ಅಥವಾ ಹೊಟ್ಟೆ ಉಬ್ಬರಿಸೋದು, ಗ್ಯಾಸ್ ತುಂಬುವುದು ಹಾಗೆ ಬರೋದಿಲ್ಲ ಅಂತೆ. ಅದಕ್ಕೋಸ್ಕರ 3 ದಿವಸ ಹಾಕಲಿಕ್ಕೆ ಹೇಳಿದ್ದಾರೆ. ಅದು ನಿಮಗೆ ಸಹ ಯೂಸ್ ಆಗಲಿ ಅಂತ ಹೇಳ್ತಿರೋದು. ನೀವು ಯಾರಾದರೂ ದನ ತುಂಬ ಸಾಕೋರು ಇದ್ದರೆ, ಇಂಥದ್ದು ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡಿದರೆ, ಅಜೀರ್ಣ ಸಮಸ್ಯೆ ಆದರೆ 3 ದಿವಸ ಅದೇ 50 ಗ್ರಾಮ್ ಸೋಡಾ ಹುಡಿ ಹಾಕಲಿಕ್ಕೆ ಹೇಳಿದ್ದಾರೆ. ಹಾಗೆ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಹಿರಿಬೇಕು. ಅಲ್ಲಿ ಶಂಭು ಇದ್ದಾನೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ಹಿರಿಬೇಕು. ಇವ ಉಂಟಲ್ಲ ನನಗೆ ಈಗ ಹುಲ್ಲಿಗೆ ಬರ್ತಾನೆ, ಒಟ್ಟಿಗೆ ಬರ್ತಾನೆ. ನಾನು ಒಬ್ಬಳೇ ಅಂತ ಹೇಳಿಯೇ ಗೊತ್ತಿಲ್ಲ, ನಿನ್ನೆ ಗಣಿ ಇದ್ದರು ಅಂತ ಹೇಳಿಯೇ ಗೊತ್ತಿಲ್ಲ, ಬರ್ತಾನೆ ಮಾತ್ರ ಇವ. ನಾವಿಲ್ಲಿ ಹಿಡಿಲಿಕ್ಕೆ ಹೋಗಿದ್ದ ಇವ. ಇನ್ನು ನಾವಿಲ್ಲ ಹಿಡಿಲಿಲ್ಲದ್ರೆ ಸಾಕು, ನನಗೆ ಅದೇ ಭಯ. ಹಾವು ಹಿಡಿತದೆ ಅಂತ ಹೇಳಿದ್ರಲ್ಲ, ನಮ್ಮಾಚೆ ನವಿಲು ಹಿಡಿತದೆ ಅಂತ ಹೇಳ್ತದೆ, ಬೆಕ್ಕನಿಗೆ ಕುತ್ತುತ್ತದೆ ಅಂತ. ಅದು ಸಹ ನನಗೆ ಸರಿ ಗೊತ್ತಿಲ್ಲ. ನನಗೀಗ ನಾನೆಲ್ಲರ ಫಂಕ್ಷನಿಗೆ ಹೋದರೆ ಕೆಲವರು ಹೇಳ್ತಾರೆ, ನಿಮ್ಮಲ್ಲಿ ಸುಮಾರು ಬೆಕ್ಕುಂಟಲ್ಲ, ಎಂತಕ್ಕೆ ಅದನ್ನು ಸಾಕೋದು, ಎಂಥ ಉಪಕಾರ ಇಲ್ಲಲ್ಲ ಅವುಗಳಿಂದ ಅಂತ. ಅಂದರೆ ನನ್ನಲ್ಲಿ ಈಗ 9 ಬೆಕ್ಕುಂಟಲ್ಲ, ಅದಕ್ಕೆ ಅವರು ಹಾಗೆ ಹೇಳ್ತಾರೆ. ಅದಕ್ಕೆ ಅಂದರೆ ನಾವು ಮನುಷ್ಯರು ಹೇಗಂದರೆ ನಮಗೆ ಎಂತಾದರೂ ಉಪಕಾರ ಆಗ್ತದೆ ಅಂತ ಆದರೆ ಮಾತ್ರ ಸಾಕೋದು. ಈಗ ದನಗಳನ್ನು ನಾವು ಸಾಕ್ತೇವೆ ಆಬ್ವಿಯಸ್ಲಿ ಹಾಲನ್ನು ಸೇಲ್ ಮಾಡಲಿಕ್ಕೋಸ್ಕರ. ಮತ್ತು ನಮಗೆ ಅಂತ ಹೇಳಿ ತುಂಬ ಹಾಲು ಇಲ್ಲಿ ತನಕ ಸಿಕ್ತಂತ ಇರಲಿಲ್ಲ, ಬಟ್ ಅಲ್ಲಿಂದಲ್ಲಿಗೆ ಅಡ್ಜಸ್ಟ್ ಆಗ್ತದೆ. ಅವುಗಳದ್ದು ಹಿಂಡಿಗೆ ಕೂಡ ಸಾಕಾಗ್ತಿರಲಿಲ್ಲ. ಅವುಗಳಿಗೆ ಹಿಂಡಿ ಮತ್ತು ಬೂಸ ಹಾಕಬೇಕಲ್ಲ, ಅದು ಈ ಹಾಲು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಮಾಡ್ತಿದೆ. ಮತ್ತು ಅವುಗಳದ್ದು ಫುಡ್ಡು ಕೂಡ ಅದು ಈಗ ಕಡಿಮೆ ಉಂಟು, ಈಗ ಹಾಕೋದಿಲ್ಲ ನಾನು, ಯಾಕಂದರೆ ಈಗ ಹಾಲಿಲ್ಲಲ್ಲ. ಮತ್ತೇನಂದರೆ ನಾವು ಎಂಥಾದರೂ ಉಪಯೋಗ ಆಗ್ತದೆ ಅಂತ ಹೇಳಿದರೆ ಮಾತ್ರ ಅಲ್ಲ ಸಾಕೋದು ಮನುಷ್ಯರು. ಈಗ ಪ್ರಾಣಿಗಳಿಂದ ನಮಗೆ ಹೆಲ್ಪ್ ಆಗಬೇಕು, ಅವುಗಳಿಂದ ಹಣ ಆಗಬೇಕು, ನೆಕ್ಸ್ಟ್ ದನಗಳನ್ನು ಸೇಲ್ ಮಾಡಿ ಹಣ ಕೂಡ ಆಗ್ತದೆ. ಅದಕ್ಕೋಸ್ಕರ ನಾವು ಮನುಷ್ಯರು ಪ್ರಾಣಿಗಳನ್ನು ಸಾಕ್ತೇವೆ. ಅಂದರೆ ಮನುಷ್ಯರಿಗೆ ಲಾಭ ಬೇಕು ಒಬ್ಬರಿಂದ. ನನಗೆ ಫ್ಯೂಚರಲ್ಲಿ ನಾನು ಬಹುಶಃ ದನಗಳನ್ನು ಸಾಕೋದಿಲ್ಲ ಆಯಿತಾ, ಯಾಕಂದರೆ ನನಗೆ ಹಾಲು ಮಾರಿ ಅದರದ್ದು ಹಣದಿಂದ ಎಂಜಾಯ್ ಮಾಡಬೇಕು ಅಂತಿಲ್ಲ. ಅಂದರೆ ಎಂತಂದರೆ ನನಗೆ ಅದರದ್ದು ಒಂದು ದನಗಳಿದ್ದರೆ ನಾನು ಫ್ರೀಯಾಗಿ ಎಲ್ಲಿ ಸಹ ಹೋಗ್ಲಿಕ್ಕಾಗೋದಿಲ್ಲ. ಇನ್ನೊಂದು ಎಲ್ಲ ಸಹ ರೆಡಿ ಮಾಡಿಟ್ಟೇ ಹೋಗಬೇಕು. ಎಂತ ಅಂತ ಆದರೂ ಕೂಡ, ಎಂಥ ಎಮರ್ಜೆನ್ಸಿ ಇದ್ದರೂ, ಈಗ ನಮಗೆ ಎಂಥ ಹೆಲ್ತ್ ಇಶ್ಯೂಸ್ ಇದ್ದರೂ, ಸೀರಿಯಸ್ ಇದ್ದರೂ ಕೂಡ ಅವುಗಳಿಗೆ ಮಾಡಿಡಲೇಬೇಕು ಆಯಿತಾ. ಅವುಗಳಿಗೆ ಗೊತ್ತಾಗೋದಿಲ್ಲ ದನಗಳಿಗೆ, ಅವ್ರಿಗೆ ಹುಷಾರಿಲ್ಲ, ನಾವು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡಬೇಕು ಅಂತ ಆಗೋದಿಲ್ಲ. ಆದರೆ ಪ್ರಾಣಿಗಳಿಗೆ 2 ದಿವಸ ಹಾಕಲಿಲ್ಲಾದರೂ ಅವುಗಳು ಕೇಳೋದಿಲ್ಲ, ಅವುಗಳಷ್ಟಕ್ಕೆ ಇರ್ತವೆ. ಅಂದರೆ ಈ ನಮ್ಮ ಬೆಕ್ಕು ಇರ್ಬೋದು, ನಾಯಿಗಳಿರ್ಬೋದು, ಅದನ್ನು ಹೇಳ್ತಿದ್ದೇನೆ. ಹಾಗೆ ಮತ್ತೇನೆಂದರೆ
ದನಗಳನ್ನೊಂದು ಕೊಡೋದೊಂದು ಕಷ್ಟ ಆಯಿತಾ. ಅಂದರೆ ಈಗ ತುಂಬ ಪ್ರೀತಿ ಮಾಡಿ ಸಾಕಿರ್ತೇವೆ, ಅವುಗಳನ್ನು ಬೇರೆಯವರಿಗೆ ಕೊಡುವಾಗ ಒಂದು ಬೇಜಾರಂದರೆ ಬೇಜಾರು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ. ಚಿಕ್ಕವರಾಗಿಂದ ಸಹ ಅದನ್ನು ಅನುಭವಿಸ್ತಾ ಬಂದಿದ್ದೇನೆ ಆಯಿತಾ. ಅದು ನೋವು ಉಂಟಲ್ಲ ನನಗೆ ಹೇಳ್ಕೊಳ್ಲಿಕ್ಕಾಗೋದಿಲ್ಲ. ಈ ದನಗಳನ್ನು ಸೇಲ್ ಮಾಡುವಾಗುವ ನೋವು ಉಂಟಲ್ಲ. ಮತ್ತು ಒಂದು ಪ್ರಾಯದ ದನಗಳೆಲ್ಲ ತೀರಿ ಹೋದರೆ ಅವುಗಳದ್ದು ಸಹ ಒಂದು ಬೇರೆಯೇ ಕಷ್ಟ. ಅವುಗಳನ್ನು ಗುಂಡಿ ತೆಗಿಬೇಕಂತಾದರೂ, ಗುಂಡಿನ ಸಾಗಿಸಬೇಕಾದ್ರೂ ಅದು ಸಹ ಬೇರೆಯವ್ರ ಹತ್ರ ಹೆಲ್ಪ್ ಕೇಳಬೇಕು. ಹಾಗೆ ಈ ದನಗಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಸಹ ಅದು ರಾತ್ರಿ ಆಗೋದಾಯ್ತಾ ಜಾಸ್ತಿ. ಈ ಡೆಲಿವರಿ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಮೊನ್ನೆ ಒಮ್ಮೆ ಪ್ರಾಬ್ಲಮ್ ಆಯ್ತಲ್ಲ, ಅದು ಕೂಡ ರಾತ್ರಿ ಆಗೋದು. ಅವಾಗಂತೂ ಯಾವ ಡಾಕ್ಟ್ರುಗಳು ಸಿಗೋದಿಲ್ಲ, ಕೆಲವೊಮ್ಮೆ ಡಾಕ್ಟ್ರುಗಳಿಗೆ ಬರಲಿಕ್ಕಾಗೋದಿಲ್ಲ, ಇಲ್ಲ ಕೆಲವರಿಗೆ ಡಾಕ್ಟ್ರೇ ಸಿಗೋದಿಲ್ಲ ಆ ಸಿಚುವೇಷನಲ್ಲಿ ಆಯಿತಾ. ನಮ್ಮಲ್ಲಿ ಇಲ್ಲಿ ತನಕ ಆದ ಸಿಚುವೇಷನಿಗೆ ಡಾಕ್ಟ್ರುಗಳು ಸಿಗೋದಿಲ್ಲ. ನಾವು ಹಳ್ಳಿ ರೆಮಿಡಿಸಿಂದಲೇ ಇಲ್ಲಿ ತನಕ ಇದು ಮಾಡಿದ್ದು. ಹಾಗಾಗಿ ನನಗೆ ಉಂಟಲ್ಲ, ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಬೇಡ ಅಂತ. ಅಂದರೆ ಈ ದೊಡ್ಡ ದೊಡ್ಡ ದನಗಳನ್ನು ಸಾಕೋದು, ಅವುಗಳನ್ನ ನೋಡ್ಕೊಳ್ಳೋದು, ಅಂದರೆ ಗೋ ಸೇವೆ ಅಂತ ಹೇಳಿ ಈಗ ನಾವು ಮಾಡ್ಬೋದು. ಇಲ್ಲಾದರೂ ಗೋಶಾಲೆಗೆ ಹೋಗಿ ದಾನ ಕೊಡೋದಿರ್ಬೋದು, ಹಾಗಿರ್ಬೋದು. ಇಲ್ಲ ಅಂತ ಹೇಳಿದರೆ ಈ ಊರಿದು ದನಗಳು ಬರ್ತದೆ ನೋಡಿ, ಅವುಗಳಿಗೆ ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ. ಅದನ್ನು ಬೇಕಾದರೆ ಫ್ಯೂಚರಲ್ಲಿ ಸಾಕು. ಆದರೆ ದೊಡ್ಡ ದೊಡ್ಡ ದನಗಳು ಬೇಡವೇ ಬೇಡ. ಈಗ ಅಪ್ಪನ ಒತ್ತಾಯಕ್ಕೆ ನಾನು ನೋಡ್ಕೊಳ್ಳೋದಾಯ್ತಾ, ಬಿಟ್ಟು ನನಗೆ ಅಂತ ಹೇಳಿ ನನಗೆ ಅದು ಈ ಕೊಡುವಾಗ ನೋವು ಉಂಟಲ್ಲ, ಅದು ಬೇಡವೇ ಬೇಡ. ಎಷ್ಟು ಕಷ್ಟ ಆಗ್ತದೆ ಅಂದರೆ, ಕೆಲವರೆಲ್ಲ ಹೇಳ್ತಾರೆ ನೀವು ದನ ಕೊಟ್ಟರೆ ಹಣಕ್ಕೆ ಕೊಟ್ಟರೆ ಅಂತ. ಆದರೆ ಹಿಂದೆದು ನೋವು ನಾನೊಬ್ಬಳೇ ಅನುಭವಿಸಿರ್ತೇನೆ. ಅಂದರೆ ನಾನು ಹೇಳಲಿಕ್ಕಲ್ಲ, ನನಗೆ ಸಾಕಬೇಕು ಅಂತ ಇದ್ದರೂ ಕೂಡ ಕೆಲವೊಮ್ಮೆ ಕೊಡ್ತಾರೆ, ಕೆಲವೊಮ್ಮೆ ನನ್ನ ಹೆಲ್ತ್ ಇಶ್ಯೂಸಿಂದ ಸಹ ಕೊಡಲಿಕ್ಕೆ ಆಗಿರ್ತದೆ, ಕೆಲವೊಮ್ಮೆ ಅಪ್ಪನ ಹೆಲ್ತ್ ಇಶ್ಯೂಸಿಂದ ಕೊಡಲಿಕ್ಕೆ ಆಗ್ತದೆ. ಹಾಗಾಗಿ ಅದು ನೋವು ಉಂಟಲ್ಲ, ಅಂದರೆ ನನಗೆ ಕಷ್ಟ ಆದರೂ ಕೂಡ ದನಗಳನ್ನು ಕೊಡುವಾಗ ನೋವೇ ಯಾವಾಗಲೂ ಕೂಡ, ಅದೊಂದು ಬೇಜಾರು ಬೇರೆ. ಹಾಗಾಗಿ ಹೇಳಿದ್ದು ಅಂದರೆ, ಈ ಫ್ಯೂಚರಲ್ಲಿ ನೀವು ನನ್ನ ಒಂದು 10 ವರ್ಷದ ನೆಕ್ಸ್ಟ್ ದನಗಳನ್ನು ನೋಡಲಿಕ್ಕಿಲ್ಲ ಅಂತ ಅನಿಸ್ತದೆ ನಮ್ಮ ಮನೆಯಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಅದರದ್ದು ಕಷ್ಟ ಸಾಕಂದಾಗಿದೆ ನನಗೀಗ. ಹಾಗೆ ಅಂದರೆ ನನಗೆ ಹುಲ್ಲು ಮಾಡೋದಿರ್ಬೋದು, ಈ ಸೊಪ್ಪು ಮಾಡ್ಬೋದು, ಅದು ಕಷ್ಟ ಅಲ್ಲ. ಇವುಗಳದ್ದು ಹೆಲ್ತ್ ಇಶ್ಯೂಸ್ ಆಗುವಾಗ, ಅಥವಾ ದನಗಳು ಕರು ಹಾಕ್ತಾ ಹೋದಾಗ ಹೆಚ್ಚಾಗ್ತದೆ ಹಟ್ಟಿಯಲ್ಲಿ, ಅವುಗಳನ್ನು ಖಾಲಿ ಮಾಡಬೇಕು, ಅಂದರೆ ಸೇಲ್ ಮಾಡಬೇಕು, ಈ ನೋವು ನನಗೆ ಎಲ್ಲಕ್ಕಿಂತ ಜಾಸ್ತಿ ಕಷ್ಟ. ಅಂದರೆ ಅವುಗಳನ್ನು ಕೊಡೋದಾಯ್ತಾ, ಸೇಲ್ ಮಾಡೋದೇ ದೊಡ್ಡ ಕಷ್ಟ. ಹಾಗೆ ಕೆಲವರೆಲ್ಲ ಈಸಿಯಲ್ಲಿ ಸೇಲ್ ಮಾಡ್ತಾರೆ. ಅಂದರೆ ನಾನು ಕೊಡೋದು 6 ತಿಂಗಳಾಯಿತು, ನಂದು ನೆಕ್ಸ್ಟ್ ಸೇಲ್ ಅಂತ ಹೇಳ್ತಾರೆ. ನನಗೆ ಅದು ಹೇಗೆ ಅಂತ ಅನಿಸೋದೇ ಇಲ್ಲ, ಹೇಗೆ ಅವರು ಅಷ್ಟು ಈಸಿಯಾಗಿ ಹೇಳ್ತಾರೆ ಅಂತ. ಅದರ ಬದಲು ಉಂಟಲ್ಲ, ನಾಯಿ ಬೇಕಂತ ಸಾಕೋದೇ ಬೆಸ್ಟ್ ಅಂತ ಅನಿಸ್ತದೆ ನನಗೆ. ಅಂದರೆ ಅವುಗಳಷ್ಟಕ್ಕೆ ಇರ್ತದೆ, ಹೆಚ್ಚು ಖರ್ಚಿಲ್ಲ. ಖರ್ಚಿಗಿಂತ ಜಾಸ್ತಿ ಅವುಗಳಿಗೆ ಹೆಲ್ತ್ ಇಶ್ಯೂಸ್ ಅವುಗಳೇ ನೋಡ್ಕೊಳ್ತೇವೆ. ಒಮ್ಮೊಮ್ಮೆ ನಾನು ನೋಡ್ಕೊಳ್ತೇನೆ, ಬಟ್ ಇಷ್ಟು ಕಷ್ಟ ಅಂತ ಅದ್ದುಂತಿಲ್ಲ ನನಗೆ. ಹಾಗೆ ನಿಮಗೆ ಹೇಳುವ ಅಂತ ಅಂದ್ಕೊಂಡೆ. ಎಲ್ಲರೂ ಹೇಳ್ತಾರೆ ಅಪ್ಪನ ಮನೇಲಿದ್ದಾಳೆ, ಅವಳು ಆರಾಮದಲ್ಲಿದ್ದಾಳೆ, ಅವಳಿಗೇನು ಅತ್ತೆ ಮನೆಯದು ಕಿರಿಕಿರಿ ಇಲ್ಲ, ಹಸ್ಬೆಂಡಿದ್ದು ತೊಂದರೆ ಇಲ್ಲ, ಅಪ್ಪನ ಮನೇಲಿ ಆರಾಮದಲ್ಲಿದ್ದಾಳೆ. ನನ್ನ ಅಪ್ಪ ನನಗೆ ಮಾವ ಅಂತಾರೆ ಆಯಿತಾ. ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಗಣಿಗೆ ಮಗ ಅಂತ, ಗಣಿಯನ್ನು ಮಗನ ಹಾಗೆ ನೋಡ್ತಾರೆ, ನನ್ನನ್ನು ಮಾತ್ರ ಸೊಸೆಯಾಗೆ ನೋಡ್ತಾರೆ. ಅಷ್ಟು ಸ್ಟ್ರಿಕ್ಟ್. ಈಗ ಸಹ ಮದುವೆ ಆದಮೇಲೆ ಸಹ ನಾನು ಎಲ್ಲಿ ಹೋಗಬೇಕಾದ್ರೂ ಸಹ ಎಲ್ಲಕ್ಕೂ ಪರ್ಮಿಷನ್ ಕೇಳಬೇಕು 4 ದಿವಸ ಮುಂಚೆನೇ. ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ. ಬಟ್ ನನಗೆ ಅದು ತುಂಬ ಇದಾಗ್ತದೆ. ಅಂದರೆ ಚಿಕ್ಕ ಇರುವಾಗಿಂದು ಅದು ನೋಡಿ 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 ಉಂಟಲ್ಲ, ಒಂಥರ ಕಷ್ಟ ಅಂತ ಅನಿಸೋದು. ಅದು ತೊಂದರೆ ಇಲ್ಲ, ಅದೆಲ್ಲ ಅಡ್ಜಸ್ಟ್ ಆಗ್ತದೆ. ಬಟ್ ನೆಕ್ಸ್ಟ್ ಅಂದರೆ 1 ವರ್ಷದ ನೆಕ್ಸ್ಟ್ ನಾನು ಯಾವ ಸಿಚುವೇಷನಲ್ಲಿ ಇರ್ತೇನೆ, ನನ್ನ ಹೆಲ್ತ್ ಯಾವ ಥರ ಇರ್ತದೆ ಅಂತ ಗೊತ್ತಿಲ್ಲಲ್ಲ. ಅದಕ್ಕೋಸ್ಕರ ಅಂದ್ಕೊಂಡಿದ್ದೇನೆ ನಾನು. ಅಂದರೆ ಒಂದು 10 ವರ್ಷದ ನೆಕ್ಸ್ಟ್ 10 ವರ್ಷ ಅಲ್ಲ, ಒಂದು 5-6 ವರ್ಷದ ನೆಕ್ಸ್ಟ್ ದನಗಳನ್ನು ಸಾಕಬಾರ್ದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಮತ್ತು ಇವರು ಒಂದು ವೇಳೆ ಇಲ್ಲೇ ಅಂದರೆ ಕೃಷಿ ಅದೆಲ್ಲ ನೋಡ್ಕೊಳ್ತಾರೆ ಅಂತ ಆದರೆ ಅದು ಅವರ ಇಷ್ಟಕ್ಕೆ ಬಿಟ್ಟದ್ದು, ನನ್ನಿಂದಂತೂ ಸಾಧ್ಯ ಇಲ್ಲ. ಹಾಗೆ ನಾನು ಇಷ್ಟು ದೊಡ್ಡ ಲಾಂಗಾಗಿ ಭಾಷಣ ಕೊಟ್ಟೋದಕ್ಕೆ ಸಾರಿ. ನನ್ನದು ಫೀಲಿಂಗ್ ಒಂದು ನಿಮ್ಮ ಹತ್ರ ಹೇಳುವ ಅಂತ ಅಂದ್ಕೊಂಡೆ ನಾನು. ಮತ್ತು ಈಗ ಮನೇಲಿದ್ದರೆ ನನ್ನದು ಫೀಲಿಂಗ್ಸನ್ನು ಯಾರ ಹತ್ರ ಹೇಳ್ಕೊಳ್ಳೋದು, ನೀವಾದರೂ ಇದ್ದೀರಲ್ಲ ಕೇಳಲಿಕ್ಕೆ. ಹಾಗೆ ಮತ್ತು ಹೀಗೆ ಮಾತಾಡ್ತಾ ನನ್ನದು ಹೋಗ್ತದೆ. ಅಂದರೆ ಬೇಜಾರಿದ್ದದ್ದು ಹೋಗ್ತದೆ. ನಾನು ಎಂತಾದರೂ ಬೇಜಾರು ಅನುಭವಿಸಿದರೆ ಬೆಕ್ಕುಗಳ ಹತ್ರ ಮಾತಾಡಿ ಅಥವಾ ನಾಯಿಗಳ ಹತ್ರ ಮಾತಾಡಿ ಹೀಗೆ ಬೇಜಾರಿದ್ದದ್ದು ಹೋಗ್ತದೆ. ಮತ್ತು ನಂದು ಹೇಳ್ಕೊಳ್ಬೇಕಂತಂದರೆ ಹೀಗೆ ವ್ಲಾಗಲ್ಲಿ ಹೇಳಿಬಿಡೋದು. ಆಗ ಹೇಳಬೇಕಿದ್ದದ್ದು ಹೇಳಿ ಹೋಗ್ತದಲ್ಲ, ಮನಸ್ಸಲ್ಲಿ ಇಟ್ಕೊಳ್ಬಾರ್ದಂತ. ಅದು ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವಾಗಾದರೂ ಒಂದಲ್ಲ ಒಂದು ದಿವಸ ಹೊಡಿತದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಸಹ ಏನಾದರೂ ಇದ್ದರೆ ನೀವು ಯಾರ ಹತ್ರ ಅದು ಹೇಳ್ತಾ ಹೋಗಿ ಆಯಿತಾ. ಹಾಗೆಯಾ ಬರುದು ನೋಡಿ ಶಂಭು ಚಲ ಹುಲ್ಲಾಯಿತು. ನಾನು ತಗೊಂಡೋಗಿ ಹಾಕಿ ಬಂದೆ. ಸ್ವಲ್ಪ ಅಡಿಕೆ ಇತ್ತು, ಹಾಗೆ ಅದನ್ನು ಕೊಂಡೋಗ್ಲಿಕ್ಕೆ ಬಂದದ್ದು. ಈ ಪೋರ್ಷನಲ್ಲಿ ಅಡಿಕೆ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಆಯಿತಾ. ಯಾಕಂದರೆ ಅಡಿಕೆ ಹೆಕ್ಕುವ ಟೈಮಲ್ಲಿ ಇಲ್ಲಿ ಸ್ವಲ್ಪ ಹುಲ್ಲಿತ್ತು. ಆ ಹುಲ್ಲಿನ ಮಧ್ಯೆ ಸಿಕ್ಕಿಕೊಂಡದೆಲ್ಲ ಈಗ ಮೊಳಕೆ ಬಂದಿದೆ. ಅದನ್ನೀಗ ಕೊಂಡೋಗಿ ಸೋಲಾರ್ ಟರ್ಪಲಲ್ಲಿ ಹಾಕಬೇಕು. ಹಾಗೆ
ಯಾರದ ಟಿಂಕಿಗೆ ಒಮ್ಮೊಮ್ಮೆ ನಮ್ಮ ಭಾಷೆ ಬಿಟ್ಟು ಬೇರೆ ಯಾವುದಾದ್ರೂ ಭಾಷೆ ನಾವು ಮಾತಾಡ್ತಿದ್ರೆ ಅಂದರೆ ಕನ್ನಡ ಇಲ್ಲದ್ರೆ ತುಳು ಅವ್ನು ಬೊಗಳುದು ಅಂತ ಯಾರೋ ಬೇರೆ ಬಂದಿದ್ದಾರೆ ಅಂತ. ಕನ್ನಡ ಆದರೆ ಸಾಧಾರಣ ಗೊತ್ತಾಗ್ತದೆ, ತುಳು ಎಲ್ಲ ಮಾತಾಡಿದರೆ ಬೊಗಳುದು ಇವ ಉಂಟಲ್ಲ ಟಿಂಕಿ ಎಲ್ಲಿ ಹೋದರೂ ಒಟ್ಟಿಗೆ ಬರೋದು. ಕನ್ವೆ ಅವರು ನೋಡಿ ಅಡಿಗೆ ರೂಮಿಂದ ಇಲ್ಲಿ ಬಂದು ಜೋಕಾಲಿ ಆಡ್ತಾ ಇದ್ದಾರೆ. ಇದು ಮನೆಯೊಳಗೆ ಬಂದಿದ್ದಾರೆ ಆಯಿತಾ, ಸೀದಾ ಅಂದರೆ ನಂದು ಕಿಚನಲ್ಲಿ ಇದ್ರಲ್ಲ ಇವರಿಷ್ಟು ದಿವಸ. ಆಯಿತು ತೆಗಿತೇನೆ ಮಾರೆ. ಇಲ್ಲಿ ಬಂದು ಆಟ ಆಡೋದು, ಅಲ್ಲಿ ಹಾಲು ಕುಡಿದಿದ್ದು ರಪಕ್ಕ ಇಲ್ಲಿಗೆ ಓಡಿ ಬರೋದು. ಎಂತ ಮಾಡೋದು ಕುഞ്ഞನ್ನ, ಎಂಥ ಉಪದ್ರ ಮಾಡ್ತಾರೆ ಅಂತಿಲ್ಲ ಇಬ್ಬರು ಕೂಡ.